ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆಗೆ ಎಲ್ಲ ಅಂತಿಮವಾದಂಥ ಸಿದ್ಧತೆಯನ್ನು ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ವ್ಯವಸ್ಥೆ ಮಾಡಿಕೊಂಡಿದೆ. ಸರ್ಕಾರಿ ವಿಧಿವಿಧಾನಗಳ ಜೊತೆಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತದೆ. ಬಿ ಸರೋಜಾದೇವಿಯವರಿಗೆ ಹುಟ್ಟೂರಲ್ಲೇ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಆಸೆ ಇತ್ತು. ಅವರ ಬಯಕೆಯಂತೆ ಇವತ್ತು ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ಬಿ ಸರೋಜಾದೇವಿಯವರು ನಮ್ಮ ತಾಲೂಕಿನವರಾದರೂ ಕೂಡ ಊರು ಮತ್ತು ಅಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಅವರ ಒಡನಾಟ ಕಡಿಮೆ ಇತ್ತು. ಜೊತೆಗೆ ಅವರಿಗೆ ಊರಿನ ಬಗ್ಗೆ ತಾಲೂಕಿನ ಬಗ್ಗೆ ತುಂಬ ಅಭಿಮಾನ ಇತ್ತು. ನಾವು ತಾಲೂಕಿನ ಆಡಳಿತ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ. ಚನ್ನಪಟ್ಟಣದಲ್ಲೂ ದರ್ಶನಕ್ಕೆ ಅವಕಾಶ ಅದು ರಾಮನಗರ ಮತ್ತು ಚನ್ನಪಟ್ಟಣ ಎರಡು ಕಡೆಯೂ ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ನಂತರ ನೇರವಾಗಿ ಇಲ್ಲಿಗೆ ತೊಗೊಂಡು ಬಂದು ಅವಳು ಭಾಳ ಸರಳವಾಗಿ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ ಹೇಳಿದ್ರು ಅಂತೇಳಿ ಅವರ ಅಳಿಯಂದರು ಮಗ ಎಲ್ಲ ನನ್ನ ಹತ್ರ ಮಾತಾಡಿದ್ರು. ನಾನು ರಾತ್ರಿ ಅವರ ನಿವಾಸಕ್ಕೆ ಹೋಗಿದ್ದೆ. ಮಲ್ಲೇಶ್ವರಂಗೆ ಹೋಗಿ ನಾನು ಮಾತಾಡಿದೆ ಯಾವ ರೀತಿ ಮಾಡಬೇಕು ಅಂತ. ಇಲ್ಲ ಸರಳವಾಗಿ ಮಾಡಿ ಕೇಳಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ DCM ಕೂಡ ಬರ್ತಾರೆ. ಹೌದು, DK ಶಿವಕುಮಾರ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಬರ್ತಾರೆ. ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಜೊತೆ ಚರ್ಚೆ ಮಾಡಿದ್ರು. ಹೌದು, ನಿಂದೆ ನಮ್ಮ ಮಳೂರು ದೊಡ್ಡ ಕೆರೆಯ ಬಾಗಿನ ಕಾರ್ಯಕ್ರಮಕ್ಕೆ ಕೆರೆ ತುಂಬಿಸಿದಾಗ ಬಂದು ಮಾತಾಡಿದರು. ತುಂಬ ಅಭಿಮಾನದಿಂದ ಮಾತಾಡಿದರು. ನಾನು ನಿನ್ನೆನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಹಿಂದೆ ಈ ನೀರಾವರಿ ಮಾಡಬೇಕು ಅಂತ ಅಂದಾಗ ಕಾವೇರಿ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಇತ್ತು. ಆಗ ಅವರು ಜಯಲಲಿತಾ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ನೇರವಾಗಿ 2-3 ಸಾರಿ ಅವ್ರನ್ನ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು ಇವರಿಬ್ಬರು, ಜಯಲಲಿತಾ ಮತ್ತು ಇವರು. ನಾನು ಮನೆಗೆ ಹೋಗಿ ಹಿಂಗೆ ನೀರಾವರಿ ಮಾಡಬೇಕು, ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ, ಕಷ್ಟ ಆಗ್ಬೋದು ಅಂದಾಗ ಇಲ್ಲ ನಾನು ಮಾತಾಡ್ತೀನಿ ಅಂತ ನೇರವಾಗಿ ಆ ಮೇಡಮ್ಗೆ ಮಾತಾಡಿದರು. ಹಾಗಾಗಿ ಅಭಿಮಾನ ಇತ್ತು, ಪ್ರೀತಿ ಇತ್ತು. ನಮಗೆಲ್ಲರಿಗೂ ಕೂಡ ಭಾಳ ನೋವು. ಇಂಥ ದೊಡ್ಡ ಕಲಾವಿದೆ ಒಬ್ಬ, ನಮಗೆ ಒಂಥರ ಹೆಮ್ಮೆನೂ ಇದೆ ನಮ್ಮ ತಾಲೂಕಿನವರು, ನಮ್ಮೂರಿನವರು ಅಂತೇಳಿ. ಆದರೆ ಅವರ ಸಾವು ಭಾಳ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದ್ದರು, ಇದಕ್ಕಿದ್ದಂಗೆ ಸತ್ತರು. ಅಂದರೆ ಯಾವುದೇ ರೀತಿಯ ಬೇರೆಯವ್ರಿಗೆ ತೊಂದರೆ ಆಗದಂಗೆ ಅವರು ಇವತ್ತು ನಮ್ಮ ನಗಲು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೇನಂತಂದರೆ ಅವರ ಪ್ರತಿಮೆನ ನಾವು ಎಲ್ಲರೂ ನಿರ್ಮಾಣ ಮಾಡಬೇಕು. ಅವರ ನೆನಪು, ಅವರ ಹೆಸರು ಚಿರಸ್ಥಾಯಿ ಉಳ್ಕೋಬೇಕು. ಯಾಕಂದರೆ ಇಂಥ ಅಪ್ರತಿಮವಾದಂಥ ಕಲಾವಿದೆ, ಅವರ ಹೆಸರು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಏನಾದ್ರು ಮಾಡಬೇಕಂದ್ರೆ ನಾನು DK ಶಿವಕುಮಾರ್ ಇವತ್ತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ತೀವಿ. ಚನ್ನಪಟ್ಟಣದಲ್ಲೂ ಮಾಡ್ತೀವಿ, ಗ್ರಾಮದಲ್ಲೂ ಮಾಡ್ತೀವಿ, ಎಲ್ಲ ಬೆಂಗಳೂರಿನಲ್ಲೂ ಕೂಡ ಮಾಡಬೇಕಾಗ್ತದೆ. ನೋಡ್ತೀವಿ, ಮಾತಾಡಿ ಚರ್ಚೆ ಮಾಡಿ ಸ್ಮಾರಕ ಮಾಡ್ತೀವಿ. ತಾವು ಕೂಡ ಸಿನಿಮಾ ರಂಗದಿಂದ ಬಂದವರು, ಆ ಥರದ್ದು ಸಿನಿಮಾದ್ದು ಒಡನಾಟ ಏನಾದರೂ ಇತ್ತು ಸರ್? ಇಲ್ಲ, ನನಗೆ ಪರಿಚಯ ಇದ್ದರು, ನಾನು ಮಾತಾಡ್ತಾ ಇದ್ದೆ, ಹೋಗ್ತಾ ಬರ್ತಾಯಿದ್ದೆ. ಅವರು ದೊಡ್ಡ ಕಲಾವಿದರು, ಹಿರಿಯರಾದ್ದರಿಂದ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಷ್ಟೇನೂ ನಮಗೆ ಸಿನಿಮಾ ಸಂಪರ್ಕ ಇರಲಿಲ್ಲ. ಆದರೆ ನನಗೆ ಅಭಿಮಾನ ಇತ್ತು, ನಾನು ಸಂಪರ್ಕದಲ್ಲಿ ಇದ್ದೆ. 1-2-3 ಸಾರಿ ಅವ್ರ ಮನೆಗೆ ಹೋಗಿದ್ದೆ. ಅದು ನೇರ ನುಡಿ ಅವ್ರದ್ದು, ಯಾವಾಗಲೂ ಕೂಡ ನೇರವಾಗಿ ಮಾತಾಡೋದು, ಯಾವುದೇ ರೀತಿಯ ಮುಲಾಜಿಗಿಲ್ಲದೆ ಅವರು ಮಾತಾಡ್ತಿದ್ದು. ಅವರು ಹಿರಿತನಕ್ಕೆ ತಕ್ಕಂತೆ ತುಂಬ ಘನತೆಯಿಂದ ಗಂಭೀರವಾಗಿ ಜೀವನವನ್ನು ಸಾಗಿಸಿದ್ದಾರೆ. ನಮ್ಗೆ ಅಭಿಮಾನ ಇದೆ. ಅವ್ರನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮುಂದಿನ ಸಮಾಜಕ್ಕೆ ಅವ್ರ ನೆನಪು ಉಳ್ಕೋಬೇಕು ಅನ್ನೋದು ರೀತಿಯಲ್ಲಿ ಅವರು ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಪುಸ್ತಕ ತರ್ತಕ್ಕಂಥದ್ದು, ಅವರ ನೆನಪಿನ ಇದಂತ ತರ್ತಕ್ಕಂಥದ್ದು, ಮತ್ತು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಮುಂದೆ ಅದನ್ನು ರೂಪಿಸ್ತೀವಿ.